ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಾವಿನಹೊಳೆ ರಾಜಗೊಂಡನಹಳ್ಳಿ ಗ್ರಾಮದ ಶ್ರೀ ಮಹಾರುದ್ರಸ್ವಾಮಿ ಪ್ರೌಢಶಾಲೆಯಲ್ಲಿ 1985 ರಿಂದ 2025 ರವರೆಗೆ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಇತ್ತೀಚೆಗೆ ಭಾವಪೂರ್ಣ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಭರ್ಜರಿಯಾಗಿ ಜರುಗಿತು. ಕಾರ್ಯಕ್ರಮದ ಅಂಗವಾಗಿ ಹಳೆ ವಿದ್ಯಾರ್ಥಿಗಳು ವಾದ್ಯಗೋಷ್ಠಿ, ಸಂಗೀತ ಹಾಗೂ ಪರಂಪರೆಯ ಕುಂಭದೊಂದಿಗೆ ಮೆರವಣಿಗೆ ನಡೆಸಿದರು. ಲಂಬಾಣಿ ವೇಷಭೂಷಣ ಧರಿಸಿದ ಯುವತಿಯರ ನೃತ್ಯ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ಗ್ರಾಮದ ಮುಖ್ಯ ರಸ್ತೆಗಳ ಮೂಲಕ ಮೆರವಣಿಗೆ ನಡೆಸಿ ಪಾಠ ಬೋಧಿಸಿದ 38 ಮಂದಿ ಶಿಕ್ಷಕರನ್ನ ಪುಷ್ಪಾರ್ಚನೆ ಮಾಡಿ ಗೌರವಪೂರ್ವಕವಾಗಿ ವೇದಿಕೆಗೆ ಕರೆತಂದ ಕ್ಷಣಗಳು ಎಲ್ಲರ ಮನಸ್ಸನ್ನು ತುಂಬುವಂತಾಗಿದ್ದವು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಿವೃತ್ತ ಮುಖ್ಯ ಶಿಕ್ಷಕ ಪಿಎಂ ಸಿದ್ದಯ್ಯ ಅವರು ಮಾತನಾಡಿ, ವೇತನವಿಲ್ಲದ ಕಾಲದಲ್ಲಿಯೇ ಶಿಕ್ಷಕರು ತಮ್ಮ ಸೇವಾಭಾವದಿಂದ ಶಿಕ್ಷಣ ನೀಡಿದರು. ಆ ಸಂದರ್ಭದಲ್ಲಿ ಅನ್ನದಾನ ಹಾಗೂ ಆಶ್ರಯ ನೀಡಿದ ದಾನಿಗಳ ಪಾತ್ರವನ್ನು ಮರೆಯಲು ಸಾಧ್ಯವಿಲ್ಲ. ಶಿಕ್ಷೆ ಇಲ್ಲದೆ ಶಿಕ್ಷಣ ಇಲ್ಲ ಎಂಬ ನಂಬಿಕೆಯಿಂದ ಮಕ್ಕಳಿಗೆ ಶಿಸ್ತು, ಸಮಯ ಪಾಲನೆ ಮತ್ತು ಸಂಸ್ಕಾರಗಳನ್ನು ಬೋಧಿಸಲಾಯಿತು. ಇಂದು ಆ ವಿದ್ಯಾರ್ಥಿಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸ್ಥಾನಮಾನ ಗಳಿಸಿರುವುದು ನಮಗೆ ಅಪಾರ ಸಂತೋಷ ತಂದುನೀಡುತ್ತದೆ ಎಂದರು. ಹಳೆ ವಿದ್ಯಾರ್ಥಿ ಬಿ ಪ್ರಕಾಶ್ ಅವರು ಮಾತನಾಡಿ, ಈ ಶಾಲೆ ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ದೀಪಸ್ತಂಭವಾಗಿದೆ. ಇಂದಿನ ದಿನಗಳಲ್ಲಿ ದುಬಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಡವರಿಗೆ ಈ ಶಾಲೆ ಆಶಾಕಿರಣವಾಗಿದೆ. ಇಲ್ಲಿನ ಶಿಕ್ಷಣದಿಂದ ಅನೇಕರು ಉತ್ತಮ ಜೀವನ ನಿರ್ಮಿಸಿಕೊಂಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸುಮಾರು 40 ವರ್ಷಗಳ ಬಳಿಕ ಭೇಟಿಯಾದ ಸ್ನೇಹಿತರು ಪರಸ್ಪರ ಆತ್ಮೀಯವಾಗಿ ಮಾತನಾಡಿ ಕುಟುಂಬ ಪರಿಚಯ ಮಾಡಿಕೊಂಡು ತಮ್ಮ ಬಾಲ್ಯದ ಸ್ಮೃತಿಗಳನ್ನು ಮೆಲುಕು ಹಾಕಿದರು. ನಗು, ನಲಿವು, ಹರ್ಷ, ವಿಷಾದಗಳಿಂದ ಕೂಡಿದ ಆ ಕ್ಷಣಗಳು ಎಲ್ಲರಲ್ಲೂ ಹಳೆಯ ನೆನಪುಗಳನ್ನು ಮರುಜೀವಂತಗೊಳಿಸಿತು. ಈ ಸಂದರ್ಭದಲ್ಲಿ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವೂ ನಡೆಯಿತು. ಹಳೆ ವಿದ್ಯಾರ್ಥಿಗಳು ತಮ್ಮ ಗುರುಗಳ ಪಾದಸ್ಪರ್ಶ ಮಾಡಿ ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ಶಾಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಸಲಹೆಗಳು ಹೊರಬಂದವು. ಭವಿಷ್ಯದಲ್ಲಿ ಶಾಲೆಗೆ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಒದಗಿಸಲು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸಹಕಾರ ನೀಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ರಾಜಪ್ಪ ಸ್ವಾಗತಿಸಿದರು. ಗಂಗಮ್ಮ ಪ್ರಾಸ್ತಾವಿಕ ನುಡಿದರು. ರುದ್ರಮ್ಮ ಗುರುಗಳ ಕುರಿತು ಅನಿಸಿಕೆ ಹಂಚಿಕೊಂಡರು. ಜಯಪ್ಪ, ಶಶಿಧರ್, ಚಿದಾನಂದ್, ಮೋಹನ್, ರೇಣುಕಾ, ಉಮೇಶ್, ನಾಯಕ್, ಸಂತೋಷ್, ಅರುಣ್, ಅಣ್ಣೇಶ್, ಭೈರೇಶ್ ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ, ನಲ್ಲಿಹಂಕಲು, ಪ್ರಜಾಪವ ಟಿವಿ, ದಾವಣಗೆರೆ.